ಚಾಣಾಕ್ಷ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಹೊಸ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಬಲ ತುಂಬುವುದಕ್ಕೆ ಅಂತ ಪಕ್ಷ ನಿಷ್ಠೆ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಶಾಸಕ ಯತ್ನಾಳ್ ಅವರಿಂದ ಈಗ ಈ ಒಂದು ಚಾಣಾಕ್ಷ ನಡೆ ಕಂಡು ಬರ್ತಾ ಇರೋದು. ಅಂದ್ರೆ ಶಾಸಕ ಯತ್ನಾಳ್ ಅವರನ್ನ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರೋದ್ರಿಂದ ಅವರಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯತ್ನಾಳ್ ಅವರ ಜೊತೆಗೆ ನಾವು ಕಾಣಿಸ್ಕೊಂಡ್ರೆ ಪಕ್ಷ ನಿಷ್ಠೆ ಬಗ್ಗೆ ಅನುಮಾನ ಬರುತ್ತೆ ಅಂತ. ಯತ್ನಾಳ್ ಸಂಪರ್ಕದಲ್ಲಿದ್ರೆ ಭವಿಷ್ಯಕ್ಕೂ ಸಮಸ್ಯೆ ಆಗೋ ಆತಂಕ. ಸಂಪರ್ಕವೂ ಬೇಡ, ಸಭೆಗಳಿಗೆ ಆಹ್ವಾನವೂ ಬೇಡ, ಗುಪ್ತವಾಗಿ ಸಭೆ ಮಾಡ್ತಾ ಇದ್ರು, ಅದ್ಯಾವುದು ಬೇಡ ಅಂತ ತಮ್ಮ ಮಾತು ಕೇಳದ ಶಾಸಕ ಯತ್ನಾಳ್ ಮೇಲೆ ರೆಬೆಲ್ಸ್ ಗರಂ ಆಗಿದ್ದಾರೆ. ಯತ್ನಾಳ್ ಗರ್ ವಾಪಸಿ ಪ್ರಯತ್ನಕ್ಕೂ ಕೂಡ ಭಿನ್ನ ಮತೀಯರಿಂದ ಈಗ ಕೊಕ್ ಬಿದ್ದಿದೆ. ಕಾರಣ ಅವರು ಹೇಳಿದ ಮಾತು ಕೇಳಲ್ಲ. ಪದೇ ಈ ರೀತಿ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಮತ್ತೆ ಹಂಗೆ ಹೇಳಿಕೆ ಕೊಡ್ತಾ ಇದ್ರು. ಹಂಗಾಗಿ ರೆಬೆಲ್ಸ್ ನಾಯಕರು ಏನಿದ್ದಾರೆ ಯತ್ನಾಳ್ ಅವರಿಂದ ಅಂತರ ಕಾಪಾಡಿಕೊಳ್ತಿದ್ದಾರೆ. ಸಭೆ ಸಮಾರಂಭದಲ್ಲೂ ಕೂಡ ಅಂತರ ಕಾಯ್ದುಕೊಳ್ಳೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೆಂಗಿದ್ರೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಅವ್ರದ್ದು ಅಜೆಂಡಾನೇ ಅದಿದ್ದಿತ್ತು, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಅದು ಯತ್ನಾಳ್ ಅವ್ರು ನಮ್ಮ ಜೊತೆಗಿದ್ರು ಓಕೆ, ಜೊತೆಗಿಲ್ದೇ ಇದ್ರು ಓಕೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾ ಇದೆಯಾ ಅಷ್ಟು ಸಾಕು. ಹಾಗಾಗಿ ರೆಬೆಲ್ಸ್ ನಾಯಕರು ಈಗ ಯತ್ನಾಳ್ ಅವರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಯತ್ನಾಳ್ ಅವರು ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತರಾಗಿರೋದ್ರಿಂದ ಮತ್ತೆ ಅವರು ನಾಲ್ಗೆ ಹರಿಬಿಟ್ಟು ಏನೇನು ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ಅಂದ್ರೆ ರೆಬೆಲ್ಸ್ ನಾಯಕರ ಮಾತನ್ನು ಕೂಡ ಕೇಳ್ದೆ, ಅವ್ರ ತಂಡದಲ್ಲಿದ್ದವ್ರ ಮಾತನ್ನು ಕೇಳ್ದೆ, ನಾವು ನಿಮ್ಮನ್ನ ನಮ್ಮ ಪಕ್ಷಕ್ಕೆ ಮತ್ತೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ಹಾಗಾಗಿ ಸ್ವಲ್ಪ ನಿಮ್ಮ ನಾಲ್ಗೆಗೆ ಬ್ರೇಕ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ರು ರೆಬೆಲ್ಸ್ ತಂಡದಲ್ಲೇ ಇರುವಂತ ನಾಯಕರು. ಸ್ವಲ್ಪ ನೀವು ಮೇಂಟೈನ್ ಮಾಡಿ, ಶಿಸ್ತನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇದ್ರು. ಹಂಗಿದ್ರೂ ಕೂಡ ಯತ್ನಾಳ್ ಅವ್ರು ಕೇಳಲಿಲ್ಲ. ಹಾಗಾಗಿ ಅವ್ರ ಜೊತೆಗೆ ನಾವಿದ್ರೆ, ಅವ್ರ ಸಂಪರ್ಕದಲ್ಲಿ ನಾವಿದ್ರೆ, ಅವ್ರು ಕರೆಯುವಂತ ಸಭೆಗೆ ನಾವು ಹೋದ್ರೆ ನಮ್ಮ ಮೇಲೂ ಕೂಡ ಹೈಕಮಾಂಡ್ ನಾಯಕರು ಕಣ್ಣಿಡ್ತಾರೆ, ಅದು ಯಾಕೆ ಬೇಕು ಅಂತ. ಇವರ ತಂಡದಲ್ಲೇ ಇದ್ದಂಥ ರಮೇಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಸಿದ್ದೇಶ್ವರ್ ಇರ್ಬೋದು, ಹರೀಶ್ ಅವ್ರು ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ, ಇವರೆಲ್ಲರೂ ಕೂಡ ಈಗ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಕಾರಣ ಅವರ ಭವಿಷ್ಯಕ್ಕೂ ಕೂಡ ಇದರಿಂದ ಮುಳಿವಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಯತ್ನಾಳ್ ಅವರನ್ನ ಸಂಪರ್ಕ ಮಾಡಿದ್ರೆ, ಅಥವಾ ಅವ್ರ ಸಭೆ ಕರೆದ್ರು ಅಂತ ಸಭೆಗೆ ಹೋಗಿ ಸಭೆ ಅಟೆಂಡ್ ಮಾಡಿ ಚರ್ಚೆ ಮಾಡಿ ಬಂದ್ರೆ, ಉಚ್ಚಾಟಿತರಾಗಿರುವಂಥ ಸದಸ್ಯನ ಜೊತೆಗೆ ನಿಮ್ಗೇನು ಕೆಲಸ ಅಂತ ಹೈಕಮಾಂಡ್ ಪ್ರಶ್ನೆ ಮಾಡುತ್ತೆ, ಶಿಸ್ತು ಕ್ರಮ ಜರುಗಿಸುತ್ತೆ. ಹಾಗಾಗಿ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ರೆಬೆಲ್ಸ್ ತಂಡದ ನಾಯಕರು. ಇದೊಂದು ಚಾಣಾಕ್ಷತನದ ನಡೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಹತ್ತಿರ ಆಗ್ತಾ ಇದ್ದಂತೆ, ಅಂದ್ರೆ ಒಂದು ಚರ್ಚೆ ಆಗ್ತಾ ಇದೆ, ರಾಜ್ಯಾಧ್ಯಕ್ಷರನ್ನ ಬದಲಾಯಿಸ್ತಾರೆ ಅಂತೇಳಿ. ಯಾವಾಗ ಅಂತ ಗೊತ್ತಿಲ್ಲ ಇನ್ನು. ಬಟ್ ಅಲ್ಲಿವರೆಗೂ ಯತ್ನಾಳ್ ಅವ್ರ ಜೊತೆಗೆ ನಾವು ಸಂಪರ್ಕ ಇಟ್ಕೊಳ್ಳೋದು ಬೇಡ ಅನ್ನೋದು ರೆಬೆಲ್ಸ್ ನಾಯಕರ ಒಂದು ನಿರ್ಧಾರ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಬಲ ತುಂಬಬೇಕು ಅನ್ನುವಂಥ ಕಾರಣಕ್ಕೆ ಪಕ್ಷ ನಿಷ್ಠೆ ಪ್ರದರ್ಶನಕ್ಕೆ ಅಂತ ರೆಬೆಲ್ಸ್ ನಾಯಕರು ಈ ಒಂದು ಚಾಣಾಕ್ಷ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಇದ್ರ ಇಂಪ್ಯಾಕ್ಟ್ ಯತ್ನಾಳ್ ಅವ್ರ ಮೇಲೆ ಯಾವ ರೀತಿ ಆಗುತ್ತೆ, ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾಗಬಹುದು? ಸೌಖ್ಯ, ಬಿಜೆಪಿಯ ಬಣ ರಾಜಕಾರಣದ ಜೊತೆಗೆ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರವೂ ಅಷ್ಟೇ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಎರಡೂ ಬಣಗಳು ತಮ್ಮದೇ ಆದ ನಿಲುವು ನಿರ್ಧಾರಗಳನ್ನು ಪ್ರಕಟ ಮಾಡ್ತಾ ಇದೆ. ಒಂದು ಕಡೆ ವಿಜೇಂದ್ರ ಅವರ ಬಣದಲ್ಲಿ ಅವರೇ ಮುಂದುವರಿಯುವಂತಹ ನಿರ್ಧಾರವನ್ನ ಆ ತಂಡದ ಸದಸ್ಯರು ಘೋಷಣೆ ಮಾಡ್ತಿದ್ದಾರೆ, ಅಂದ್ರೆ ಹೇಳ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ಎದುರಾಳಿ ಬಣದವರು ಹೊಸಬರನ್ನು ನೇಮಕ ಮಾಡುವ ಸಾಧ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ಕೊಳ್ತಿದ್ದಾರೆ. ಆದ್ರೆ ಈ ಎರಡರ ನಡುವೆ ಪಕ್ಷ ನಿಷ್ಠೆಯನ್ನ ನಾವು ಯಾವ ಕಾರಣಕ್ಕೂ ಬಿಟ್ಟು ಕೊಡಬಾರದು ಅನ್ನುವಂಥ ನಿರ್ಧಾರವನ್ನ ರೆಬೆಲ್ ನಾಯಕರು ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಂಡದ ಪ್ರಮುಖ ನಾಯಕ ಅಂತ ಗುರುತಿಸಿಕೊಂಡಿದ್ದಂತ ಯತ್ನಾಳ್ ಅವರಿಂದ ಅಂತರ ಕಾಯ್ದುಕೊಳ್ಳುವಂತ ಯೋಚನೆಯನ್ನ ಮಾಡಿದ್ದಾರೆ. ಆದರೆ ಈ ಅಂತರ ಇರುವುದು ಕೇವಲ ರಾಜಕೀಯ ವಿಚಾರಗಳಿಗೆ ಮಾತ್ರ. ಪಕ್ಷದ ವಿಚಾರಗಳ ಚರ್ಚೆ ಬಂದಾಗ ಅಥವಾ ತಮ್ಮ ಪಕ್ಷದ ವಿಚಾರವಾಗಿನ ವಿರೋಧ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನ ಪರಿಗಣಿಸದೇ ಇರುವಂತಹದ್ದನ್ನ ಅವರು ಮಾಡ್ಕೊಂಡಿದ್ದಾರೆ. ಉಳಿದಂತೆ ಸ್ನೇಹ ಮತ್ತು ಉಳಿದಂತಹ ಅವರ ಬಾಂಧವ್ಯದ ವಿಚಾರಗಳಿಗೆ ಯಾವುದೇ ಅಡೆತಡೆ ಇರದಂತೆ ನೋಡ್ಕೊಳ್ತಿದ್ದಾರೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಯತ್ನಾಳ್ ಅವರಿಗೆ ಅವರ ಮಾತಿನಿಂದಲೇ ಸಮಸ್ಯೆ ಎದುರಾಗಿದ್ರು ಕೂಡ ಮತ್ತೆ ಅವರು ರಾಜ್ಯಾಧ್ಯಕ್ಷರ ವಿಚಾರವಾಗಲಿ ಪಕ್ಷದ ವಿಚಾರವಾಗಿ ತಮ್ಮ ನಾಲಿಗೆ ಹರಿಬಿಡುವುದನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಪಕ್ಷ ನಿಲುವಿನ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಿರುವ, ಈಗಾಗಲೇ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಯಶಸ್ಸನ್ನು ಕಂಡಿರುವ ಭಿನ್ನರ ತಂಡಕ್ಕೆ ಗೆಲುವು ಸಿಕ್ಕಿದ ಸಂದರ್ಭದಲ್ಲಿ ಆಗಿರುವಂತಹ ಲಾಭವನ್ನ ಬಿಟ್ಟುಕೊಡೋದಕ್ಕೆ ಸರಿಯಲ್ಲ ಅನ್ನುವಂಥ ಯೋಚನೆಯನ್ನ ಅವರು ಮಾಡ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರನ್ನ ಅಂತರ ಕಾಯ್ದುಕೊಡುವ ಮುಖಾಂತರ ಪಕ್ಷದ ಕಾರ್ಯಚಟುವಟಿಕೆಗಳ ಜೊತೆಯಲ್ಲಿ ತಾವು ಕೂಡ ಇದ್ದೇವೆ ಅನ್ನೋದನ್ನು ತೋರಿಸಿಕೊಂಡು ಪಕ್ಷದ ಗೆಲುವಿನ ಜೊತೆಯಲ್ಲಿ ಭಾಗವಾಗುವ ಮುಖಾಂತರ ಮುಂದಿನ ಯಾವುದೇ ರೀತಿಯಾದಂತಹ ಲೋಪಗಳಿಗೆ ತಮ್ಮ ಹೆಸರುಗಳು ತಳುಕು ಹಾಕಿಕೊಳ್ಳದಂತೆ ನೋಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆ ಮುಖಾಂತರ ಪಕ್ಷದ ಯಾವುದೇ ರೀತಿಯಾದಂತಹ
ಸಮಸ್ಯೆ ವಲಯದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳದೇ ಇರುವುದಕ್ಕೆ ಅವರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರನ್ನ ದೂರ ಇಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ. ಯತ್ನಾಳ್ ಅವರು ಕೂಡ ಈಗ ಇಂಡಿವಿಜುವಲ್ ಆಗಿ ತಮ್ಮ ಐಡೆಂಟಿಟಿಯನ್ನ ಮತ್ತೆ ಪ್ರೂವ್ ಮಾಡಬೇಕಾಗಿದೆ.